ಅಂತಲ್ಲ, ನಾನೇನ್ ಸನ್ಯಾಸಿ ಏನಲ್ಲ. ಹಂಗಾಗಿ ಪ್ರಭಾವ ಬೀರ್ತೀರಾ? ಪ್ರಭಾವ ಏನ್ ಬೀಳಲ್ಲ. ಹೈಕಮಾಂಡ್ ನಾನೊಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನ್ಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ ಹೋಗಲ್ಲ. ಸರ್ ಕಡೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ ಇಲ್ಲ ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ ಬಿಜೆಪಿಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಮರುಚುನಾವಣೆ 3 ಬಂತು ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು ಬಿಜೆಪಿಯ ಅವರ ಅಸ್ತಿತ್ವ ಇಲ್ಲ. ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದು ಭಾಗ ವಿಜೇಂದ್ರ ಕಡೆ, ಒಂದು ಭಾಗ ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದ್ರೆ ಇವತ್ತು 136 ಇದ್ದದ್ದು ಈಗ 138ಕ್ಕೆ ಹೋದಿ, ಮತ್ತೆ 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂತ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ 3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆನ ನಾವು ಮಾಡ್ಲಿಕ್ಕೆ ತಯಾರಿ ಅಂತಲ್ಲ. ನಾನೇನ್ ಸನ್ಯಾಸಿ ಏನಲ್ಲ. ಹಂಗಾಗಿ ಪ್ರಭಾವ ಬೀರ್ತೀರಾ? ಪ್ರಭಾವ ಏನ್ ಬೀಳಲ್ಲ. ಹೈಕಮಾಂಡ್ ನಾನೊಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನ್ಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ ಹೋಗಲ್ಲ. ಸರ್ ಕಡೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ ಇಲ್ಲ ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ ಬಿಜೆಪಿಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಮರುಚುನಾವಣೆ 3 ಬಂತು ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು ಬಿಜೆಪಿಯ ಅವರ ಅಸ್ತಿತ್ವ ಇಲ್ಲ. ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದು ಭಾಗ ವಿಜೇಂದ್ರ ಕಡೆ, ಒಂದು ಭಾಗ ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದ್ರೆ ಇವತ್ತು 136 ಇದ್ದದ್ದು ಈಗ 138ಕ್ಕೆ ಹೋದಿ, ಮತ್ತೆ 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂತ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ 3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆನ ನಾವು ಮಾಡ್ಲಿಕ್ಕೆ ತಯಾರಿ ಅಂತಲ್ಲ. ನಾನೇನ್ ಸನ್ಯಾಸಿ ಏನಲ್ಲ. ಹಂಗಾಗಿ ಪ್ರಭಾವ ಬೀರ್ತೀರಾ? ಪ್ರಭಾವ ಏನ್ ಬೀಳಲ್ಲ. ಹೈಕಮಾಂಡ್ ನಾನೊಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನ್ಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ ಹೋಗಲ್ಲ. ಸರ್ ಕಡೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ ಇಲ್ಲ ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ ಬಿಜೆಪಿಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಮರುಚುನಾವಣೆ 3 ಬಂತು ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು ಬಿಜೆಪಿಯ ಅವರ ಅಸ್ತಿತ್ವ ಇಲ್ಲ. ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದು ಭಾಗ ವಿಜೇಂದ್ರ ಕಡೆ, ಒಂದು ಭಾಗ ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದ್ರೆ ಇವತ್ತು 136 ಇದ್ದದ್ದು ಈಗ 138ಕ್ಕೆ ಹೋದಿ, ಮತ್ತೆ 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂತ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ
3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆನ ನಾವು ಮಾಡ್ಲಿಕ್ಕೆ ತಯಾರಿ ಅಂತಲ್ಲ. ನಾನೇನ್ ಸನ್ಯಾಸಿ ಏನಲ್ಲ, ಹಂಗಾಗಿ ಅದಕ್ಕೆ ಪ್ರಭಾವ ಬೀರ್ತೀರಾ? ಪ್ರಭಾವ ಏನ್ ಬೀಳಲ್ಲ. ಹೈಕಮಾಂಡ್ ನಾನೊಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನ್ಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ ಹೋಗೋದಿಲ್ಲ. ಸರ್ ಕಡೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ. ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ ಬಿಜೆಪಿಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಮರುಚುನಾವಣೆ 3 ಬಂತು ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು ಬಿಜೆಪಿಯ ಅವರ ಅಸ್ತಿತ್ವ ಇಲ್ಲ. ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದ್ ಭಾಗ ವಿಜೇಂದ್ರ ಕಡೆ, ಒಂದ್ ಭಾಗ ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದ್ರೆ ಇವತ್ತು 136 ಇದ್ದದ್ದು ಈಗ 138ಕ್ಕೆ ಹೋದ್ವಿ. ಮತ್ತೆ 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂತ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ 3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆನ ನಾವು ಮಾಡ್ಲಿಕ್ಕೆ ತಯಾರಿ ಅಂತಲ್ಲ. ನಾನೇನ್ ಸನ್ಯಾಸಿ ಏನಲ್ಲ, ಹಂಗಾಗಿ ಅದಕ್ಕೆ ಪ್ರಭಾವ ಬೀರ್ತೀರಾ? ಪ್ರಭಾವ ಏನ್ ಬೀಳಲ್ಲ. ಹೈಕಮಾಂಡ್ ನಾನೊಬ್ಬ ಆಕಾಂಕ್ಷಿಯಾಗಿ ಇರ್ತೇನೆ ಮತ್ತು ನಾನೊಬ್ಬ 3ನೇ ಬಾರಿ MLA ಆಗಿರೋನು. ನನ್ಗೆ ಒಂದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಒಲವು ಏನಾರು ಮಾಡ್ಲಿಕ್ಕೆ ನಾವು ಅವೆಲ್ಲ ಮಾಡಕ್ ಹೋಗೋದಿಲ್ಲ. ಸರ್ ಕಡೆ ಆಮಿಷಕ್ಕೆ ಒಳಗಾಗ್ತೀರಾ? ಆಮಿಷ ಇದ್ರೆ ಒಳಗಾಗ್ತೀರಾ? ಇಲ್ಲ. ನೋಡಿ, ಈಗ ರಾಜ್ಯ ಸರ್ಕಾರ ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಯಾವ ಬಿಜೆಪಿಯವರು ಅಪಾದನೆ ಮಾಡ್ತಿದ್ರು, ಮೂಢ ಹಗರಣ ವಕ್ಸ್ ಅಂತ ಹೇಳಿ ಇವೆಲ್ಲವನ್ನು ಎತ್ತಿ ಗೊಂದಲ ಸೃಷ್ಟಿ ಮಾಡಿದ್ರು. ಯಾವ ಮರುಚುನಾವಣೆ 3 ಬಂತು ಆ ನಂತರ ಅವ್ರಿಗೆ ಗೊತ್ತಾಯಿತು ಇವತ್ತು ಬಿಜೆಪಿಯ ಅವರ ಅಸ್ತಿತ್ವ ಇಲ್ಲ. ಅವರಲ್ಲೇ ಗೊಂದಲ ಸೃಷ್ಟಿಯಾಗಿ ಸಂಪೂರ್ಣ ಕುಸ್ತು ಹೋಗಿದ್ದಾರೆ. ದಿನ ಬೀದಿ ಜಗಳ ನಡೀತಾ ಇದೆ. ಅವ್ರ ಕಡೆ ಒಂದ್ ಭಾಗ ವಿಜೇಂದ್ರ ಕಡೆ, ಒಂದ್ ಭಾಗ ಯತ್ನಾಳ್ ಕಡೆ ಬೀದಿ ಜಗಳ ನಡೀತಾ ಇದೆ. ಇದರಲ್ಲಿ ಅವ್ರ ಪಕ್ಷ ಹೇಗೆ ಹೋಗಿದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮ ಯಾವುದೇ ಆಪಾದನೆ ಬಂದಿಲ್ಲ ಅಂತ ಜನರು ತೀರ್ಮಾನ ಕೊಟ್ಟಿದ್ದಾರೆ. 3 ಕ್ಷೇತ್ರದಲ್ಲೂ ಸಹ ಜೈವೇರಿ ಗಳಿಸಿದ್ವಿ. ಅಂದ್ರೆ ಇವತ್ತು 136 ಇದ್ದದ್ದು ಈಗ 138ಕ್ಕೆ ಹೋದ್ವಿ. ಮತ್ತೆ 39ಕ್ಕೆ ಮತ್ತೆ ಹೋದಿವಿ. ಹೈಯೆಸ್ಟ್ ರಾಜ್ಯದಲ್ಲಿ ಇಷ್ಟೊಂದು ಇತ್ತೀಚಿನ ದಿನದಲ್ಲಿ ಯಾರೂ ಇಷ್ಟೊಂದು ಮೆಜಾರಿಟಿಯಲ್ಲಿ ಯಾವುದೂ ತಗೊಂಡಿಲ್ಲ. ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಪ್ರತಿ ಸರಿನೂ 104, 108, 110 ಬರ್ತಿತ್ತು ಬಿಟ್ರೆ ಯಾವತ್ತೂ ಮೆಜಾರಿಟಿ ಬಂದಿದ್ದಂತೂ ಎಲ್ಲೂ ಕಾಣಲಿಲ್ಲ. ಅಂತ ಮೆಜಾರಿಟಿಯನ್ನು ಈ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಈಗ 3 ಕ್ಷೇತ್ರ ಗೆದ್ದ ಮೇಲೆ ಕಾಂಗ್ರೆಸ್ಗೆ ಒಂದು ಹುಮ್ಮಸ್ ಬಂದಿದೆ, ಒಂದು ಶಕ್ತಿ ಬಂದಿದೆ. ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆನ ನಾವು ಮಾಡ್ಲಿಕ್ಕೆ ತಯಾರಿ